ಸ್ಪೋರ್ಟ್ಸ್ ಮುನ್ರಾಜುರವರ ಮೊಮ್ಮಗಳ ಮಹಾಲಕ್ಷ್ಮಿಯ 5ನೇ ವರ್ಷದ ವಿಜೃಂಭಣೆಯ ಹುಟ್ಟುಹಬ್ಬ ಸಂಭ್ರಮ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ AVM ಪಾರ್ಟಿ ಹಾಲ್ನಲ್ಲಿ ಸ್ಪೋರ್ಟ್ಸ್ ಮುನ್ರಾಜು ಅವರ ಪ್ರೀತಿಯ ಮೊಮ್ಮಗಳಾದ ಮಹಾಲಕ್ಷ್ಮಿ ಅವರ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಶುಭ ಸಮಾರಂಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು BN ರವಿಕುಮಾರ್ ಅವರ ಸಹೋದರ ಸಚಿನ್ ರವರು ಭಾಗವಹಿಸಿ ಪುಟಾಣಿ ಮಹಾಲಕ್ಷ್ಮಿಗೆ ಶುಭ ಹಾರೈಸಿ ಆಶೀರ್ವದಿಸಿದರು. ಈ ಕಾರ್ಯಕ್ರಮದಲ್ಲಿ ಕಲಾವಿದರಿಂದ ಕರೋಕೆ ಹಾಡುಗಳು, ಸಂಗೀತ, ರಸಮಂಜರಿ, ಮಳ್ಳೂರು ರವಿ ಅವರ ಹಾಸ್ಯಮಯ ಮಿಮಿಕ್ರಿ ಹಾಗೂ ಕಲಾವಿದ ಮುನ್ರಾಜು ಅವರ ಅದ್ಭುತ ನೃತ್ಯ ಪ್ರದರ್ಶನವು ಬಂದಂತಹ ಅತಿಥಿಗಳಿಗೆ ಮತ್ತು ನೆರೆದಿದ್ದ ಜನರಿಗೆ ಮನರಂಜನೆಯ ಔತಣ ಉಣಿಸಿತು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷವೇನೆಂದರೆ ಆಶ್ರಯ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಮೆಟಲ್ಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿಯವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ 100ಕ್ಕೂ ಹೆಚ್ಚು ಗಿಡಗಳನ್ನು, ಸಸಿಗಳನ್ನು ಬಂದಂತಹ ಗಣ್ಯರಿಗೆ ಮತ್ತು ಅತಿಥಿಗಳಿಗೆ ವಿತರಿಸುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆಯಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿನ್ ರವರ ಸ್ನೇಹಿತರು ಸಚಿನ್ ಹಾಗೂ ಕಲಾವಿದರಾದ ಡಾಕ್ಟರ್ ವಿ ವೆಂಕಟೇಶ್, ಶ್ರೀನಿವಾಸ್ ವಿಶ್ವಕರ್ಮ, ಅರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಅರಕೆರೆ ದೊಡ್ಡಮುನಿಯಪ್ಪ, ಕಲಾವಿದರಾದ ಅರಕೆರೆ ಮುನ್ರಾಜ್, ಕಲಾವಿದ CN ಮುನ್ರಾಜು, ದೇವನಹಳ್ಳಿ ದೇವರಾಜು, ನಾರಾಯಣ ಸ್ವಾಮಿ, ವೆಂಕಟ ಸ್ವಾಮಿ, ಭವ್ಯ, ಲತಾ, ಗಾಯತ್ರಿ, ಮಳ್ಳೂರು ರವಿ, ವಿಜಯಪುರ ನಾಗರಾಜು, ಆವತಿ ನಾಗರಾಜ್, ಶಶಿಕಲಾ ಸೇರಿದಂತೆ ಹಲವಾರು ಕಲಾವಿದರು, ಸ್ಪೋರ್ಟ್ಸ್ ಮುನ್ರಾಜುರವರ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಭಾಗವಹಿಸಿ ಶುಭ ಕೋರಿದರು. ಬಂದಂತಹ ಎಲ್ಲ ಗಣ್ಯರನ್ನ ಸ್ಪೋರ್ಟ್ಸ್ ಮುನ್ರಾಜು ಅವರು ಸನ್ಮಾನಿಸಿ ಗೌರವಿಸಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಗೌರವದ ಸಮರ್ಪಣೆಯನ್ನು ನಮ್ಮ ಸ್ಪೋರ್ಟ್ಸ್ ಮುನ್ರಾಜ್ ಅಣ್ಣನವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಕಾರ್ಯಕ್ರಮದ ಗೌರವದ ಸನ್ಮಾನದ ಸಮರ್ಪಣೆಯನ್ನು BN ಸಚಿನ್ ಅವರಿಗೆ ನೆರವೇರಿಸ್ತಾ ಇದ್ದಾರೆ. ಚಪ್ಪಾಳಿ ಅವರ ಮುಖಾಂತರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಣಿರಾಜ ಸರ್, ನಮಸ್ಕಾರ. ಇವತ್ತು ನಿಮ್ಮ ಮೊಮ್ಮಗಳು ಬರ್ತಡೇ ತುಂಬಾ ಅದ್ದೂರಿಯಾಗಿ ಮಾಡಿದಿರ ಶಿಡ್ಲಘಟ್ಟದಲ್ಲಿ. ಒಂದೆರಡು ಮಾತುಗಳ ನಿಮ್ಮ ಹಂಚಿಕೆ ಸರ್. ಮೇಡಮ್, ಶಿಡ್ಲಘಟ್ಟದ ಪ್ರೇಮನಗರ AVM ಪಾರ್ಟಿ ಹಾಲ್ ಇಲ್ಲಿ ಏನೋ ನಮ್ಮ ಮೊಮ್ಮಗಳು ಎಲ್ಲರ ಒಂದು ಪಾರ್ಟಿಗೆ ಹೋಗ್ತಾ ಇದ್ವಿ, ಚೌಟ್ರಿಗೆ ಹೋಗ್ತಾ ಇದ್ವಿ, ಕೇಳಿದ್ಲು ನಂದು ಹಿಂಗೆ ಮಾಡಬೇಕು, ನಂದು ಒಂದು ಪಾರ್ಟಿ ಎಲ್ಲ ಮಾಡಬೇಕು ಅಂತ ಆಸೆ ಬಿದ್ಲು. ಆಮೇಲೆ ನನ್ನ ಮೊಮ್ಮಗಳು ಚಿಕನ್ನೇ ಹಾಕ್ಸ್ಬೇಕು, ಬಂದವರಿಗೆಲ್ಲ ಊಟ ಹೊಟ್ಟೆ ತುಂಬ ಹಾಕ್ಸ್ಬೇಕು ಅಂತ ಕೇಳಿದ್ಲು. ಅದೂ ಮಾಡಿಸಿದೆ. ಹುಟ್ಟುಹಬ್ಬ ನೆನ್ನೆನೇ ಮಾಡಿದ್ವಿ ನಾವು. ಇವತ್ತು ನೆನ್ನೆ ಸೋಮವಾರ ಯಾರು ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ನಾವು ಇವತ್ತು ಮಂಗಳವಾರ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನನ್ನ ಮೊಮ್ಮಗಳ ಒಂದು ಕೋರಿಕೆ ಮೇಲೆಗೆ ಈ ದಿನ ನಾನು ನಮ್ಮ ಎಲ್ಲ ಕಲಾವಿದರನ್ನ, ನಮ್ಮ ಸ್ನೇಹಿತರನ್ನ, ನಮ್ಮ ನೆಂಟರನ್ನ, ನಮ್ಮ ಅಕ್ಕ ತಂಗಿದನ್ನ, ನಮ್ಮ ಅಜ್ಜ ತಾತಂದ್ರನ್ನ ಎಲ್ಲರನ್ನು ಕರೆಸಿ ನಮ್ಮ ಮೊಮ್ಮಗಳ ಆಸೆಯನ್ನು ಈ ದಿನ ತೀರಿಸಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತದೆ. ಮಹಾಲಕ್ಷ್ಮಿ ನನ್ನ ಮೊಮ್ಮಗಳು, ನನಗೆ ನನ್ನ ಮೊಮ್ಮಗಳ ಆಸೆ ತೀರಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ದಿನ ಎಲ್ಲ ಕಲಾವಿದರು ಸೇರಿ ಈ ಕಾರ್ಯಕ್ರಮವನ್ನು ಸುಮಾರು ನಾನು 1 ಲಕ್ಷ ಕೊಟ್ಟರು ಬರಲ್ಲ, 1 ಕೋಟಿ ಕೊಟ್ಟರು ಬರಲ್ಲ, ಅಷ್ಟು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನೀವೆಲ್ಲ ತಿಳ್ಕೊಬೋದು ಏನು ಇವರೆಲ್ಲ ಎಲ್ಲಿಂದ ಕರ್ಕೊಂಬಂದ್ರ ಅಂತ. ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಅವ್ರು ಮನಸ್ಸೂಕ್ತಿಯಾಗಿ, ವಿಶ್ವಾಸವಾಗಿ, ಸಂತೋಷವಾಗಿ ಮುನ್ರಾಜಣ್ಣ ಅಂತ ಫೋನಲ್ಲಿ ನಾನು ಮಾತಾಡಿ ಸ್ಪೋರ್ಟ್ಸ್ ಮುನ್ರಾಜಣ್ಣವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅವ್ರ ಮೊಮ್ಮಗಳ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ನಮ್ಮ ಎಲ್ಲ ಕಲಾವಿದರು ಬೆಂಗಳೂರಿನಿಂದ, ದೇವನಹಳ್ಳಿಯಿಂದ, ಚಿಕ್ಕಬಳ್ಳಾಪುರದಿಂದ, ಶಿಡ್ಲಘಟ್ಟದಿಂದ, ಮೇಲೂರು ಮಳ್ಳೂರಿಂದ ಈ ಕಡೆ ಎಲ್ಲ ಕಲಾವಿದರು ಆಗಮಿಸಿ ನನ್ನ ಮೊಮ್ಮಗಳ 5ನೇ ವರ್ಷದ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಅವ್ರಿಗೆಲ್ಲರೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಆದ್ರೂ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಏನು ಅಂತ ಹೇಳಿದ್ರೆ ನಿನ್ನೆ ನೀವು ಮೊಮ್ಮಗಳಿಗೆ ನಿನ್ನೆ ಬರ್ತಡೇ ಮಾಡಿದ್ರಿ ಅಂತ ಹೇಳಿದ್ರಿ. ಅದೆಲ್ಲಿ ಸರ್, ಮನೇಲಿ ತರಿಸ್ಕೊಂಡ್ರಲ್ಲ ಈ ತರ ಅದ್ದೂರಿಯಾಗಿ ಮಾಡ್ಕೊಂಡ್ರೆ? ಇಲ್ಲ ಮೇಡಮ್, ಆ ಮಗು ಆಸೆ ಏನಿತ್ತಂದ್ರೆ ಹೇಳಿದ್ರಲ್ಲ ಪಾರ್ಟಿ ಅಲ್ಲಲ್ಲೇ ಮಾಡ್ಬೇಕು, ಚಿಕನ್ ಮಾಡಿಸ್ಬೇಕು ಅಂತ. ನಾನು ಸೋಮವಾರ ಚಿಕನ್ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ನಾನು ನಿನ್ನೆ ಬೆಳ್ಳುಂಡಿ ಗೇಟಲ್ಲಿ ವೆಂಕಟೇಶ್ವರ ಸ್ವಾಮಿ ಗುಡಿಯಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸಿದ್ವಿ. ಅಲ್ಲಿಂದ ಮನೆಗೆ ಬಂದು ಅವಳಿಗೆ ಏನೇನು ಬೇಕು ಅಡುಗೆ, ಹೋಳಿಗೆ ಊಟ ಮಾಡಿಸಿ ತಿನ್ನಿಸಿ ಇವತ್ತು ಅವಳಿಗೆ ಆಸೆ ಪ್ರಕಾರ ಚಿಕನ್ ಹಾಕಿಸಿ ಎಲ್ಲ ಕಲಾವಿದರನ್ನ, ಎಲ್ಲ ನೆಂಟರನ್ನ ಕರೆಸಿ ಯಶಸ್ವಿ ಕಳಿಸಿ ನಿಜವಾಗ್ಲೂ ಸರ್, ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಮನೆಯಲ್ಲೇ ಮಾಡ್ಕೊಂಡು ಪಾರ್ಟಿ ಅವ್ರು ಆರಾಮಾಗಿರ್ಬೋದು, ಹೌದಲ್ವಾ? ಆ ಪುಟಾಣಿ ಮಗು ಇಷ್ಟಪಡ್ತ ಅಂತ ಎಲ್ಲ ಕಲಾವಿದರಿಗೆಲ್ಲ, ಎಲ್ಲ ಫ್ರೆಂಡ್ಸ್ ಗ್ರೂಪ್ಗೆಲ್ಲಿ ಎಲ್ಲರಿಗೂ ಕೂಡ ಅದ್ದೂರಿಯಾಗಿ ಕರೆಸಿ ನೀವು ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಮಟನ್ ಮಸಾಲ ಇದ್ರ ಜೊತೆಗೆ ಆ ಸ್ವೀಟ್. ಹೌದು, ಸ್ವೀಟ್ ಯಾವುದು ಸರ್ ಅದು? ಸ್ವೀಟ್ ಬಿಟ್ರೆ
ಸ್ವೀಟ್ ಹೆಸರೇನಪ್ಪ ಅವ್ರು ಹೇಳ್ಬೇಕು ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಅಂತ ತುಂಬಾ ಚೆನ್ನಾಗಿತ್ತು ಸರ್. ಒಂಥರ ಅದು ಆಕ್ಚುಲಿ ಒಂಥರ ಮುಸ್ಲಿಮ್ಸ್ ಅಲ್ಲಿ ಇನ್ನೂ ಹೆಸರಿದೆ ಅದು. ಹೌದು, ಚೆನ್ನಾಗಿತ್ತು. ಇಷ್ಟು ಅದ್ದೂರಿಯಾಗಿ ಇವ್ರು ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ತುಂಬಾ ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರಿಗೂ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಷನ್ಸ್ ಇರ್ಬೋದು, ಎಲ್ರಿಗೂ ಕೂಡ ತುಂಬಾ ಅಚ್ಚುಮೆಚ್ಚಿನ ನಿಮ್ಮ ಅದ್ದೂರಿ ಮೊಮ್ಮಗಳಿನ ಜನ್ಮ ದಿನಾಂಕವನ್ನು ನೀವು ಗುರುತಿಸ್ಕೊಟ್ಟಿದ್ದೀರಾ. ಬರ್ಡೇ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದೀರಾ. ನಿಜಕ್ಕೂ ತುಂಬಾ ಧನ್ಯವಾದಗಳು ಸರ್. ಮತ್ತೆ ಒಂದೆರಡು, ನಿಮ್ಮ ಮಗು ಏನು ಓದ್ತಿದೆ ಸರ್? ಮೊಮ್ಮಗಳು ಮೇಡಮ್ ಇವಾಗ LKG. ಹೌದಾ? ಯಾವ ಸ್ಕೂಲ್ ಹೋಗ್ತಿದ್ದಾಳೆ? ಸಿಟಿಜನ್ ಪಕ್ಕದಲ್ಲೇ ಶಾಲೆ, ಇಲ್ಲಿ ಶಿಡ್ಲಘಟ್ಟದಲ್ಲಿ. ಓಕೆ ಸರ್, ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಮತ್ತೆ ಒಂದೆರಡು ಹೆಚ್ಚು ಮಾತಾಡೋದಿದ್ರೆ ಒಂದೆರಡು ಮಾತಾಡ್ಬೋದು ಸರ್. ಯಾಕೆಂದ್ರೆ ಇಷ್ಟು ಅದ್ದೂರಿಯ ಕಾರ್ಯಕ್ರಮದ ಬಗ್ಗೆ ಮತ್ತೊಂದೆರಡು ಮಾತುಗಳನ್ನ ಮಾತಾಡಿದ್ರೆ ತುಂಬಾ ಒಳ್ಳೇದು. ಇವಾಗ ನಾನು ಎರಡು ಮಾತಾಡ್ತಾರೆ. ಇವತ್ತು ಈ ದಿನ ಈ ಒಂದು ಎಷ್ಟಾಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ನೋಡಿದ್ದಿಲ್ಲ, ಮೊನ್ನೆ ನೋಡಿದೆ ನೋಟಿಸ್ ನಿಂತಿದೆ. ಅವ್ರಿಗೂ ಚಲಪತಿಯವ್ರಿಗೂ ಈ ಒಂದು ನಮ್ಮ ಚಿಕ್ಕ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಈಗ ಪಾರ್ಟಿಯಲ್ಲಿ ಕೂಡ ನಮಗೆ ಭಾಗವಾಗಿ ಸೇರುತ್ತೆ. ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನೊಂದು ಎರಡು ಮಾತು ನಮ್ಮ ಶ್ರೀಮಂತ ಮಾತಾಡ್ತಾರೆ. ಪಾರ್ಟಿಯಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅದ್ದೂರಿಯಾಗಿದೆ. ಮತ್ತೆ ಏನ್ ಗೊಂದಲ ಮಾತ್ರ ಅಲ್ಲ, ಅವ್ರ ಅರ್ಧಾಂಗಿ, ಅವ್ರ ಪತ್ನಿ, ಅವ್ರ ವೈಫು ಒಂದೆರಡು ಮಾತಾಡ್ತಾರೆ. ಬನ್ನಿ ಅಮ್ಮ, ನಿಮ್ಮ ಹೆಸರು ಹಾಗೆ ಒಂದೆರಡು ನಿಮ್ಮ ಮೊಮ್ಮಗಳ ಬಗ್ಗೆ ಮಾತಾಡಿ. ನನ್ನ ಹೆಸರು ವಿಜಯ ಅಂತ. ಮಾತಾಡೋದಕ್ಕೆ ಏನು ಇಲ್ಲ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಆಗಿದೆ ಫಂಕ್ಷನ್. ನಮ್ಮಲ್ಲಿ ಇಷ್ಟು ದಿನ ಹೋಗ್ತಾ ಇದ್ರು ಇದಕ್ಕೆ ಕದಂಬ ಸೇನೆ ಸಂಘಕ್ಕೆ ಹೋಗ್ತಾ ಇದ್ರು, ಹಲವಾರು ವಿಡಿಯೋ ತರ್ತಾ ಇದ್ರು, ಫೋಟೋಗಳು ತರ್ತಾ ಇದ್ರು, ನೋಡ್ತಾ ಇದ್ದೆ. ಏನೋ ಬಿಡೋ, ಇವ್ರೇನೋ ಫ್ರೆಂಡ್ಸ್ ಏನೋ ಮಾಡ್ಕೊಂತಾರೆ, ಹೋಗ್ತಾರೆ ಬರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತೊಂದು ಮಾತಾಡಕ್ ಇಷ್ಟಪಡ್ತೀನಿ. ಮನೆಗೆ ಹೋಗಿ ಬನ್ನಿ ಅಂತ ಕರೆದ್ರು ಬರ್ದಿರ ಇರೋ ಜನ ತುಂಬಾ ಇದ್ದಾರೆ. ಆದ್ರೆ ಈಗ ಮಾತ್ರ ಕಲಾವಿದ್ರಿಂದ ನಮ್ಮವ್ರ ಪಾಪ ಒಂದು ಫೋನ್ ಕಾಲ್ ಮಾಡೋಷ್ಟೊತ್ತಿಗೆ ಎಲ್ಲಾರು ಬಂದು ಈ ಸಮಾರಂಭನ ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಟ್ರಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷ ಆಗ್ತಾ ಇದೆ. ಇದ್ರಲ್ಲಿ ಕುಂದರಾಜ ಅಣ್ಣ ಅವ್ರ ಪಾತ್ರ ತುಂಬಾ ಇದೆ. ಯಾಕೆಂದ್ರೆ ನನ್ನ ಅವ್ರ ಜೊತೆ ಯಾವಾಗ ಜೊತೆಯಲ್ಲೇ ಇರ್ತಾ ಇದೆಯಲ್ಲ, ಫೋನ್ ಮಾಡಿದಾಗೆಲ್ಲ ಪಾಪ ಕುಂದರಾಜ ಅಣ್ಣ ಅವರೇ ತುಂಬಾ ಐಡಿಯಾಸ್ ಕೊಡ್ತಾ ಇದ್ರು. ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಒಂದ್ ಗಿಫ್ಟ್ ಆಗಲಿ, ಒಂದ್ ಸನ್ಮಾನನೇ ಆಗಲಿ. ಅವರೊಂದು ಐಡಿಯಾ ಎಲ್ಲ ಚೆನ್ನಾಗಿತ್ತು. ತುಂಬಾ ಯಶಸ್ವಿಯಾಗಿ ಚೆನ್ನಾಗಿ ನಡೆಸ್ಕೊಟ್ಟಿ. ನಿಮ್ಮ ಫಸ್ಟ್ ನಿಮ್ ಕಲಾವಿದರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮಿಂದ ಈ ಸಮಾರಂಭಕ್ಕೆ ತುಂಬಾ ಕಡೆ ಬಂತು. ತುಂಬಾ ಸಂತೋಷ ಆಯ್ತು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೊಮ್ಮಗಳ ಮೇಲೆ ಸದಾ ಯಾವಾಗೂ ಹೀಗೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇಷ್ಟು ಜನ ಬರ್ತಾರೆ ನಿಮ್ಮ ಮೊಮ್ಮಗಳನ್ನ ಆಶೀರ್ವದಿಸ್ತಾರೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ. ಸಂತೋಷ ಆಯ್ತು ಸರ್. ಮತ್ತೆ ಹಸಿರೇ ಅವರು ಸಸ್ಯಗಳೆಲ್ಲ ಕೊಟ್ರಲ್ವಾ ಸರ್, ಅದೊಂದು ಪ್ರತಿಯೊಂದು ಗಿಡನೂ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮಕ್ಕಳನ್ನ ಬೆಳೆಸ್ದಂಗೆ ತುಂಬಾ ಕಾಳಜಿಯಾಗಿ ಬೆಳೆಸ್ತಾ ಇದ್ದಾರೆ. ಇವತ್ತು ಎಲ್ಲಾರ್ಗು ಒಂದೊಂದು ಸಸ್ಯಗಳು ಕೊಟ್ರಿ. ಅದು ಇನ್ನ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಮೆರುಗು ತಂದು ಕೊಡ್ತು. ತುಂಬಾ ಸಂತೋಷ ಆಯ್ತು ಸರ್. ಈ ತರ ಫಂಕ್ಷನ್ ಆಗುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಮತ್ತೆ ನಮ್ ನೆಂಟರು, ನಮ್ಮ ಮೈದಾ ಅವರು, ನೆಂಟಿ, ನಮ್ಮ ಹೆಣ್ಮಕ್ಳು ತುಂಬಾ ಇದ್ರಲ್ಲ ಅವ್ರ ಪಾತ್ರ ತುಂಬಾ ಇದೆ. ನಮ್ಗೆ ತುಂಬಾ ಎನ್ಕರೇಜ್ ಮಾಡಿದ್ರು. ಅವ್ರಿಗೆ ಯಾವಾಗ್ಲೂ ನಾವು ಚಿರಋಣಿ ಆಗಿರ್ತೀವಿ. ತುಂಬಾ ಧನ್ಯವಾದಗಳು. ಮೊಮ್ಮಗಳ ಹುಟ್ಟುಹಬ್ಬದ ಸಂಭ್ರಮ ಖುಷಿ ತಂದಿದೆ. ತುಂಬಾ ಸರ್, ಎರಡು ಮಾತಿಲ್ಲ, ತುಂಬಾ ಸಂಭ್ರಮ ತಂದಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇಬ್ಬರಿಗೂ ತುಂಬಾ ಧನ್ಯವಾದಗಳು. ಅಚ್ಚುಕಟ್ಟಾಗಿ ನಿಮ್ಮ ಮಾತುಗಳು ಮುಗಿಸ್ಕೊಟ್ರಿ. Sol y arena, oh so bright, baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat bajo el sky. Baila, baila sin parar.
ಹಂಚೋ ಮೂಲಕ 100 ಗಿಡ ಕೊಡೋದ್ರ ಮೂಲಕ ಹುಟ್ಟುಹಬ್ಬ ಆಚರಿಸ್ತಿದ್ರೆ ಪ್ರತಿಯೊಬ್ಬರು ಕೂಡ ಇದು ಮಾಡ್ತು ಅಂದ್ರೆ ನಾವು ಮುಂದೆ ಉಳಿತೀವಿ. ನಾವು ಉಳಿಯಲ್ಲ, ಪರಿಸರನ ಉಳಿಯಲ್ಲ. ದಯವಿಟ್ಟು ಕಾರ್ಯಕ್ರಮ ಏನೇ ಇರ್ಲಿ ಪರಿಸರದೊಂದಿಗೆ ಮಾಡಿ. ಆ ಗಿಡ ಕೊಡಕ್ಕೆ ನಮ್ಮ ಸದಾ ಸಿದ್ಧವಾಗಿರ್ತದೆ. ನಾವು ಉಸಿರಾಡಕ್ಕೂ ಸಮಸ್ಯೆ ಆಗ್ತದೆ. ಹಸು ಮೇಕೆ ಕುರಿಗಳಿಗೆ ನೀರು ಸಿಗ್ತಾ ಇಲ್ಲ. ದಯಮಾಡಿ ನಾವೆಲ್ಲರೂ ಗಿಡ ಮೂಲಕ, ಗಿಡ ಹಂಚೋ ಮೂಲಕ ಹುಟ್ಟುಹಬ್ಬ ಆಚರಿಸ್ಕೊಂಡ್ರೆ ಮುಂದಿನ ಮಕ್ಕಳು ಡೆವಲಪ್ಮೆಂಟ್ ಆಗ್ತಾರೆ, ನಾವು ಬೆಳಿತೀವಿ. ಈ ದೇಶಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಳೆ ಕೂಡ ಸಂಗ್ರಹ ಆಗುತ್ತೆ, ನೀರು ಕೂಡ ಕೂಡಿಟ್ಕೊಂಬೋದು ನಾವು. ಇಲ್ಲ ಪ್ರತಿದಿನ ನಾವು ಪ್ಲಾಸ್ಟಿಕ್ ಬೇರೆದೆಲ್ಲ ಮಾಡ್ತಾ ಇದ್ದಂದ್ರೆ ಮುಂದೆ ನಾವು ದಯವಿಟ್ಟು ಯಾರು ಉಸಿರಾಡಕ್ಕೂ ಆಗಲ್ಲ, ನಾವು ಕೂಡ ಉಳಿಯಲ್ಲ. ಇವತ್ತು ಸ್ಪೋರ್ಟ್ಸ್ ಮುನ್ರಾಜ್ ಏನ್ ತೀರ್ಮಾನ ತಗೊಂಡಿದ್ದಾರೆ, 100 ಗಿಡ ಹಂಚ್ತಾ ಇದ್ದಾರೆ. 100 ಗಿಡ ಹಂಚೋ ಮೂಲಕ ಒಂದು ಹುಟ್ಟುಹಬ್ಬ ಮಗುದು ಆಚರಿಸಿದ್ದಾರೆ. ನಾವೆಲ್ಲರೂ ಅವ್ರನ್ನ ಮುಂದೆ ಇಟ್ಕೊಂಡು ಮುಂದೆ ಎಲ್ಲಾ ಕೆಲಸ ಮಾಡ್ತಾ ಅಂತ ಹೇಳ್ತಾ, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ, ಬೆಟ್ಟಲ್ಸೂರು ಹಸಿರೇ ಉಸಿರು ಟ್ರಸ್ಟ್. ಯಾವುದೇ ಕಾರ್ಯಕ್ರಮ ಗಿಡ ಬೇಕು ಅಂದ್ರೆ ನನ್ನ ಸಂಪರ್ಕಿಸಿ, ಗಿಡ ಕೊಡೋ ಸದಾ ಸಿದ್ಧವಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.